ಸ್ವಲ್ಪ ರಾತ್ರಿ ಹೊತ್ತು ನಮ್ಮ ದೊಡ್ಡಮ್ಮನ ಮಗ ಅವರಿಗೆ ಜಗಳ ಆಗಿತ್ತು. ನಮ್ಮಮ್ಮ ಬಿಡ್ಸಕ್ಕಂತ ಒಂದು ಸ್ವಲ್ಪ ಹೇಳಿದ್ದಾರೆ. ನಮ್ಮ ಲೋಲಾಕ್ಷಿ ಅಂತ ಅವರು ನೋಡ್ದಿದ್ದಾರೆ ರಾತ್ರಿ ಹೊತ್ತು. ಎಲ್ಲರೂ ಬಂದುಬಿಟ್ಟು ಸ್ವಲ್ಪ ಬಿಡಿಸಿದ್ರು. ಆಮೇಲೆ ಸಮಾಧಾನ ಮಾಡಿದರು. ಅವರು ಕಂಡಕ್ಟ್ರು ಸೋಮಶೇಖರು ಮತ್ತು ಅವನ ಹೆಂಡ್ತಿ ಅವರಿರಲಿಲ್ಲ. ಅವ್ರ ಅಣ್ಣ ಮತ್ತು ಅವನ ಅಣ್ಣನ ಮಗ, ಇಬ್ಬರು ಮಕ್ಕಳು, ಹೆಂಡ್ತಿ, ಅಮ್ಮ ಎಲ್ಲ ಇದ್ರ. ಆಮೇಲೆ ರಾತ್ರಿ ಎಲ್ಲ ಸಮಾಧಾನ ಮಾಡಿದರು. ಬೆಳಗ್ಗೆ ಹೊತ್ತು ನಾವೇನು ಮಾತಾಡಿರಲಿಲ್ಲ. ನಮ್ಮಪ್ಪ, ನಮ್ಮ ಅಣ್ಣ, ನಮ್ಮ ದೊಡ್ಡಪ್ಪ ಯಾರು ಮನೇಲಿ ಇರಲಿಲ್ವಾ. ಅವಾಗ ಬಂದುಬಿಟ್ಟು ನಾವು ಬೇರೆಯವ್ರ ಮನೆ ಹತ್ರ ಸುಮ್ಮನೆ ಕೂತಿದ್ವಿ, ಯಾವುದು ಗಲಾಟೆ ಬೇಡ ಅಂತೇಳ್ಬಿಟ್ಟು. ಬಂದುಬಿಟ್ಟು ಬೀದಿಲಿ ಆಡ್ಕೊಂಡು ಹೊಡಿತಿದ್ದಾರೆ ಸರ್. ಯಾರೂ ಬಿಡ್ಸೋರಿಲ್ಲ ನಮ್ಮನ್ನು. ಹೊಡೆದು ಚಪ್ಪಲಿಲಿ, ಕಲ್ಲಲ್ಲೂ, ಆಮೇಲೆ ದೊಡ್ಡ ದೊಡ್ಡ ದೊಣ್ಣೆಲಿ ಎಲ್ಲದರಲ್ಲೂ ಹೊಡೆದಾದ್ಮೇಲೆ ಯಾರೂ ಬಿಡ್ಸೋರಿಲ್ಲ ಸರ್. ಆಮೇಲೆ ಕಂಪ್ಲೇಂಟ್ ಕೊಡೋಕ್ಕಂತ ಹೋದ್ವಿ. ಹೋಗಿದ್ದು ಆ ಕಡೆ ಹೋಗಿದ್ದು ನೋಡಿಬಿಟ್ಟು ಮನೆಗೆಲ್ಲ ಕಲ್ಲು ಹೊಡೆಯೋದು, ಅವ್ರು ಕುಣಿಯೋದು, ಆಮೇಲೆ ಗ್ಲಾಸೆಲ್ಲ ಚಚ್ಚಾಕಿ ಮನೆಗೆಲ್ಲ ಕಲ್ಲು ಎತ್ತಾಕಿ ಮಣ್ಣು, ದೊಡ್ಡ ದೊಡ್ಡ ದೊಣ್ಣೆ, ಚಪ್ಪಲಿಲಿ ಎಲ್ಲದರಲ್ಲೂ ಹೊಡೆದಿದ್ದಾರೆ ಸರ್. ಮತ್ತು ಅಲ್ಲಿ ಓಡಾಡ್ತೀರ, ಬನ್ನಿ ನೋಡೋಣ, ಇಲ್ಲಿ ಬನ್ನಿ, ನಿಮ್ಮ ಮನೆ ಕೊಂಡ್ಕೊಂತೀವಿ ನಾವು, ಎಷ್ಟಕ್ಕಿದ್ದೀರಾ, ಕಂಡಕ್ಟ್ರನ್ನ ದೌಲತ್ತೆಲ್ಲ ತೋರಿಸ್ತಿದ್ದಾರೆ ಸರ್. ಮತ್ತು ಆವಾಜ್ ಹಾಕಿ ಗಂಡು ಮಕ್ಕಳಿಗೆಲ್ಲ ಹೇಳೋದು. ಹೆಣ್ಮಕ್ಳು ಎಲ್ಲಾದರೂ ಓಡಾಡ್ತಿದ್ರೆ ಏನಾದರೂ ಮಾಡಿ ಅವರಿಗೆ ಹೋಗಿ ಏನಾದರೂ ತೊಂದರೆ ಕೊಡಿ ಅಂತ ಮತ್ತೆ ಎದುರಿಸ್ತಿದ್ದಾರೆ ಸರ್. ಮನೆಗೆ ಹೋಗೋಕ್ಕೆ ಬಿಡ್ತಿಲ್ಲ. ಅವ್ರಿಗೆ ಏನಾದರೂ ಆ್ಯಕ್ಷನ್ ಆಗಬೇಕು. ಅವ್ರಿಗೆ ಏನಾದರೂ ನಮಗೆ ಆಗಿರೋದು ಅಂದರೆ ಮನೆಯೆಲ್ಲ ಇದಾಗೋಗಿದೆ. ಅವ್ರ ಮನೆಗೆ ನಾವು ಏನೂ ಹಾಕೇ ಇಲ್ಲ. ಒಂದು ಸ್ವಲ್ಪನೂ ಅವ್ರ ಮನೆ ಏನು ಹೊಡೆದೋಗಿಲ್ಲ, ಏನು ನಾವು ಅವ್ರೂ ಹೊಡೆದಿಲ್ಲ. ನಮ್ಮ ಕೈಲಿ ಹೊಡೆಯೋಕ್ಕೂ ಆಗಿಲ್ಲ. ನಮ್ಮನ್ನ ಆಡ್ಕೊಂಡು ಹೊಡೆದಿದ್ದಾರೆ ಸರ್. ಅವ್ರಿಗೊಂದು ಏಟನ್ನು ಬಿದ್ದಿಲ್ಲ ನಮ್ಮ ಕೈಲ. ಕೊಟ್ಟಿದ್ದೀವಿ, ಇದು ಜಾವಗಲ್ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ವಿ. ಅವ್ರು ಬಂದುಬಿಟ್ಟು ಎದುರಿಸೋದ್ರು. ನೀವು ಅವ್ರು ಏನಾದರೂ ಗಲಾಟೆ ಮಾಡಿದರೆ ಮತ್ತೆ ಬಂದು ತಗೊಂಡು ಹೋಗ್ತೀವಿ ಅಂದರು. ಆಮೇಲೆ ಏನಾದರೂ ಅದೇ ಮನೆಯೆಲ್ಲ ಇದಾಗಿದೆಯಲ್ಲ, ಅದ್ರದ್ದು ಮೋಜರೆಲ್ಲ ತಲುಪಿಸಿದ್ದೀವಿ, ಬರುತ್ತೆ, ಕೋರ್ಟಲ್ಲಿ FIR ಆಗಿದೆ, ತೀರ್ಮಾನ ಆಗುತ್ತೆ. ಅಷ್ಟು ತನಕ ಏನು ಗಲಾಟೆ ಮಾಡ್ಕೋಬೇಡ್ರಿ, ಗಲಾಟೆ ಮಾಡಿದರೆ ಮತ್ತೆ ತಗೊಂಡು ಹೋಗ್ತೀವಿ ಅಂತ ಎದುರಿಸೋಗಿದ್ದಾರೆ. ಇವ್ರು ಮತ್ತೆ ನೋಡಿದರೆ ಆವಾಜ್ ಹಾಕೋದು ಏನೇನೋ ಮಾಡ್ತಿದ್ದಾರೆ ಸರ್. ಮನೇಲಿ ರಾತ್ರಿ ಹೊತ್ತು ನಮ್ಮ ದೊಡ್ಡಪ್ಪರು ನಮ್ಮ ಮನೆ ಮುಂದೆ ಆ ಕಡೆ ಇದ್ದಾರೆ. ಅವ್ರು ಬಂದುಬಿಟ್ಟು ಅವ್ರದ್ದು ಏನೋ ಸಣ್ಣ ಪುಟ್ಟ ಜಗಳ ಆಡ್ತಿದ್ರು. ಅವಾಗ ನಮ್ಮ ಕಣ್ಣಕ್ಕಂತ ಹೋಗಿ ಊಟ ಮಾಡೋಕ್ಕಂತ ಕರೆಯೋಕ್ಕೆ ನಮ್ಮ ದೊಡ್ಡಪ್ಪ ಬರೀ ಬಾಗಿಲಿಂಗೆ ಟಚ್ ಮಾಡಿದ್ರು. ಅವ್ರು ಫಸ್ಟೇ ಮುರಿದೋಗಿದೆ, ಎಲ್ಲ ಮುರಿದೋಗಿದೆ ಅಂತೇಳ್ಬಿಟ್ಟು ಏನೋ ದೊಡ್ಡದಾಗಿ ಬೈತಿದ್ರು, ಏನೋ ಬೈತಿದ್ರಂತೆ. ಆಮೇಲೆ ನಾವು ಬೈಕಳ್ಳಿ ಅಂತೇಳಿ ಅಲ್ಲೇ ಹೋಗ್ತಿದ್ವಲ್ಲ, ನಮ್ಮನ್ನು ಸರಿಸಿ ಬೈತಿದ್ರು. ಅಲ್ಲಿ ಬೈದ್ಮೇಲೆ ರಾತ್ರಿ ಅವರೆಲ್ಲ ಬಂದರು, ಇವರು ಹೊಡೆದ್ರು ಅವ್ರನ್ನ. ಅವರು ಎಲ್ಲ ಜಗಳ ಆಡಿ ಮುಗ್ದಿತ್ತು, ಸಮಾಧಾನ ಆಗಿತ್ತು. ಬೆಳಗ್ಗೆ ನಾವು 3 ಜನ ಇದ್ದಿದ್ರು. ನನ್ನ ತಂಗಿನೂ ನಮ್ಮಪ್ಪ ಕಾಲೇಜಿಗೆ ಬಿಡೋಕ್ಕಂತ ಹೋಗಿತ್ತು. ನಮ್ಮ ಅಣ್ಣನೂ ಇರಲಿಲ್ಲ, ಯಾರೂ ಇರಲಿಲ್ಲ ಮನೇಲಿ. ನಾವು 3 ಜನ. ಅವಾಗ ಪಕ್ಕದ ಮನೇಲಿ ಕೂತಿದ್ವಿ ಅಂತ ನೋಡಿ ದೊಡ್ಡ ದೊಡ್ಡ ದೋಣೆಗಳೆಲ್ಲ ಹಿಂದೆ ಸಿಗಿಸ್ಕೊಬಂದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕೋಲು, ಕಲ್ಲು ಎಲ್ಲ ತಂದು ನಮ್ಮನ್ನು ಹೊಡೆದೊಡ್ದು ಆಮೇಲೆ ಇದಾಗಿದೆ. ಕಂಪ್ಲೇಂಟ್ ಕೊಡೋಕ್ಕಂತ ಹೋದ್ಮೇಲೆ ಮನೆಯೆಲ್ಲ ಚಚ್ಚಾಕಿದ್ದಾರೆ. ಅವಾಗ ಪಕ್ಕದ ಮನೇಲಿ ಕೂತಿದ್ವಿ ಅಂತ ನೋಡಿ ದೊಡ್ಡ ದೊಡ್ಡ ದೋಣೆಗಳೆಲ್ಲ ಹಿಂದೆ ಸಿಗಿಸ್ಕೊಬಂದು ಇಷ್ಟಿಷ್ಟು ದೊಡ್ಡ ದೊಡ್ಡ ಕೋಲು, ಕಲ್ಲು ಎಲ್ಲ ತಂದು ನಮ್ಮನ್ನು ಹೊಡೆದೊಡ್ದು ಆಮೇಲೆ ಇದಾಗಿದೆ. ಕಂಪ್ಲೇಂಟ್ ಕೊಡೋಕ್ಕಂತ ಹೋದ್ಮೇಲೆ ಮನೆಯೆಲ್ಲ ಚಚ್ಚಾಕಿದ್ದಾರೆ.